ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ ಇದು. ಜಾತಿಯ ಡೈನಾಮಿಕ್ಸ್ ಬಿಜೆಪಿಗೆ ಅಲ್ಲಿಗೆ ವರ್ಕೌಟ್ ಆಗಿದೆ ಅನ್ನೋದನ್ನ ಬಿಜೆಪಿ ಕೂಡ ಪರೋಕ್ಷವಾಗಿ ಒಪ್ಪಿಕೊಳ್ತಾ ಇದೆ. ಒಳ ಮೀಸಲಾತಿ ಜಾತಿ ಸಮೀಕರಣ ನಮಗೆ ವರ್ಕೌಟ್ ಆಗಿದೆ, ಬಟ್ ಕಾಂಗ್ರೆಸ್ ನಾಯಕರು ಆಡಿದ ಮಾತು ಅವರಿಗೆ ತಿರುಗುಬಾಣವಾಗಿ ಪರಿಣಮಿಸಿದೆ ಅಂತ. ಎಲೆಕ್ಷನ್ ರ್ಯಾಲಿಗಳಲ್ಲಿ ಅನಗತ್ಯ ಅನಿಸುವಂತಹ ಸ್ಟೇಟ್ಮೆಂಟ್ಗಳನ್ನು ರಾಹುಲ್ ಗಾಂಧಿ ಕೊಟ್ಟರು ಅಂತ ಇನ್ಫ್ಯಾಕ್ಟ್ ಕೆಲ ಕಾಂಗ್ರೆಸ್ ಕಾರ್ಯಕರ್ತರೇ ಗ್ರೌಂಡ್ನಲ್ಲಿ ಹೇಳ್ಕೊಳ್ತಾ ಇದ್ರು. ಇದನ್ನ ಮುಟ್ಟಕ್ಕೆ ಹೋಗಬಾರ್ದಾಗಿತ್ತು, ಜಾತಿ ಸಮೀಕರಣದ ಬಗ್ಗೆ ಮಾತಾಡಬಾರ್ದಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ಕಾಂಗ್ರೆಸ್ಗೆ ತೀರಾ ಓವರ್ ಕಾನ್ಫಿಡೆನ್ಸ್ ಇತ್ತು. ಅಂದರೆ ಲಾಸ್ಟ್ ಲೋಕಸಭೆ ಎಲೆಕ್ಷನ್ನಲ್ಲಿ 5 ಸ್ಥಾನಗಳನ್ನು ಅವ್ರು ಗೆದ್ಕೊಂಡ್ರು. ಕಾಂಗ್ರೆಸ್ ಲಾಸ್ಟ್ ಟೈಮ್ ಖಾತೆನೇ ತೆರೆದಿರಲಿಲ್ಲ. 5 ಸ್ಥಾನ ಗೆದ್ಕೊಂಡ್ಮೇಲೆ ಅಲ್ಲಿ ಜಾತಿ ಡೈನಮಿಕ್ಸ್ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ದಲಿತರು ನಮ್ಮ ಪರವಾಗಿ ವಾಲ್ತಾರೆ, ಶಾಶ್ವತವಾಗಿ ಸಾಂಪ್ರದಾಯಿಕ ಮತದಾರರಾಗ್ತಾರೆ. 20% ಓಟ್ ಇದೆ ದಲಿತರದ್ದು, ಮತ್ತೆ ಜಾಟ್ ಸಮುದಾಯದ್ದು ಆಲ್ಮೋಸ್ಟ್ 26%ನಷ್ಟು ಓಟ್ ಇದೆ. ಸೊ ಎರಡೂ ಕನ್ಸಾಲಿಡೇಷನ್ ನಮ್ಮ ಪರವಾಗಿ ಆದಾಗ ವೋಟ್ ಶೇರ್ ಜಾಸ್ತಿ ಆಗುತ್ತೆ, ಸಹಜವಾಗಿ ವೋಟ್ ಶೇರು ಸೀಟ್ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಏನೇನೋ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ರು. ಚುನಾವಣಾ ರ್ಯಾಲಿಗಳಲ್ಲಿ ಈ ಒಳ ಮೀಸಲಾತಿ ಮತ್ತು ಜಾತಿಯ ಡೈನಾಮಿಕ್ಸ್ ಬಗ್ಗೆ ಏನೇನೋ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಬ್ಯಾಕ್ ಫೈರ್ ಆದಂಗೆ ಕಾಣಿಸ್ತಾ ಇದೆ. ಪ್ರಾಬಬ್ಲಿ ಬಿಜೆಪಿ ನಾಯಕರು ಕೂಡ ಇದನ್ನೇ ಎತ್ತಾಡ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ವಿ, ಕಾಂಗ್ರೆಸ್ ನಾಯಕರು ಬಹಳ ಸ್ಲೋಗನ್ಗಳನ್ನು ಹೇಳ್ತಾ ಇದ್ರು. ಇಸ್ ಬಾರ್ ಜವಾನ್ ಪೈಲ್ವಾನ್ ಸಬ್ ನಾರಾಜ್ ಹೇ ಅಂತ. ಬಟ್ ಹಂಗಿಲ್ಲ, ನಾರಾಜ್ಗೆ ಇರೋದು ಕಾಂಗ್ರೆಸ್ ಮೇಲೆ ಅಂತ ಅನಿಸ್ತಾ